ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಇದು ಬುರುಡೆ ಗ್ಯಾಂಗ್ನ ಷಡ್ಯಂತ್ರ ಅಂತ. ಆ ಷಡ್ಯಂತ್ರನ ಇಟ್ಕೊಂಡು ಅದನ್ನು ಇನ್ವೆಸ್ಟಿಗೇಷನ್ ಅವಶ್ಯಕತೆ ಇರಲಿಲ್ಲ. ಅದಕ್ಕೆ ಹೈಪ್ ಮಾಡಿ ಧರ್ಮಸ್ಥಳ ಒಂದು ದೈವಸ್ಥಳ, ಕಳಂಕ ತರಬೇಕು ಅಂತೇಳಿ ಈ ಎಡಪಂಕ್ತಿಯರ ಜೊತೆ ಸೇರಿ ಎಲ್ಲಿಂದ ಇನ್ವೆಸ್ಟಿಗೇಷನ್ ಶುರುವಾಗಿದ್ದು ಅಂತ ನಿಮಗೆ ಗೊತ್ತಿರಬಹುದು. ಈಗ ನಡೀತಾ ಇರೋ ಕಾಂಗ್ರೆಸ್ ಸರ್ಕಾರ ಎಡಪಂಕ್ತಿಯರ ಜೊತೆಯಲ್ಲಿ ಸೇರಿ ಕೇರಳದಿಂದ ಅದನ್ನ ಹುಟ್ಟಾಕಿದ್ದು, ಅದನ್ನ ಕರ್ನಾಟಕಕ್ಕೆ ತಂದಿದ್ದು. ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರು ಆವತ್ತು ಇಂದಿನ ದಿನ ಕೇಳಿದ್ರೆ ಹೇಳ್ತಾರೆ, ಯಾರೋ ಹೇಳಿದ್ರು ಅಂತೇಳಿ ಇನ್ವೆಸ್ಟಿಗೇಷನ್ ಮಾಡ್ಸಕ್ಕಾಗುತ್ತಾ, SIT ಕೊಡಕ್ಕಾಗುತ್ತಾ ಅಂದ್ರು. ರಾತ್ರಿ ಕೊಟ್ಬಿಟ್ರು. ಯಾಕೆ? ಇವತ್ತಿಗೂ ಹೇಳ್ತೇನೆ, ಅದು ಬುರುಡೆ ಗ್ಯಾಂಗ್ನ ಕೆಲಸ ಇತ್ತು. ಅದಕ್ಕೆ ಸಪೋರ್ಟ್ ಈ ಬುರುಡೆ ಸರ್ಕಾರದ ಸಪೋರ್ಟ್ ಇತ್ತು. ಅದು ಬುರುಡೆ ಗ್ಯಾಂಗ್, ಇವತ್ತಿರೋದು ಬುರುಡೆ ಸರ್ಕಾರ. ಈ ಬುರುಡೆ ಸರ್ಕಾರ ಇದಕ್ಕೆ ಒತ್ತು ಕೊಡಬಾರ್ದಾಗಿತ್ತು. ಆದ್ರೆ ಕಳಂಕ ತರಬೇಕು ಅನ್ನೋ ಕಾರಣಕ್ಕೆ ಕೊಟ್ಟಿದ್ರು. ಇವತ್ತು ಸರ್ಕಾರವೂ ಕೂಡ ಎಕ್ಸ್ಪೋಸ್ ಆಗಿದೆ. ಆಯ್ತು, ಏನು SIT ರಿಪೋರ್ಟ್ ಇದೆ ಹೊರಗಡೆ ಕೊಡಿ, ಈಗ ನೋಡೋಣ. ನೀವು ರಾಜಕೀಯ ಬೇಳೆ ಇಂಥದ್ರಲ್ಲಿ ಬೇಯಿಸಬೇಡಿ. ಜನರ ಕೆಲಸ ಮಾಡಿ, ವಿಶ್ವಾಸಕ್ಕೆ ತೊಳೆ, ಜನರ ಮುಂದೆ ಹೋಗಿ ನೀವು ಅವರ ಆಶೀರ್ವಾದ ಪಡೆದು ಬನ್ನಿ. ಈ ರೀತಿ ಕಳಂಕ ಹಚ್ಚಿ ಹಿಂದೂಗಳಿಗೆ, ಹಿಂದುತ್ವಕ್ಕೆ, ದೇವರುಗಳಿಗೆ ಕಳಂಕ ಹಚ್ಚಿದ್ರೆ ಕಾಂಗ್ರೆಸ್ ಸರ್ವನಾಶ ಆಗೋಗ್ತದೆ. ನಾನು ಅವರ ಬಗ್ಗೆ ಹೇಳಲಿಲ್ಲ, ಸರ್ಕಾರದಷ್ಟೇ ಹೇಳಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಅಲ್ಲ, ಇನ್ನು ಮುಂದುವರೆದಿದೆ ಅದು. ಆದ್ರಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ರಲ್ಲಿ ಆಗ್ರಹ ಮಾಡ್ತೇನೆ. ಇದು ಪಿತೂರಿ ಅಂತಕ್ಕಂಥದ್ದು ನಿಮಗೂ ಗೊತ್ತಿತ್ತು. SIT ಮಾಡಿದ್ದೇ ತಪ್ಪು ಅನ್ನೋದನ್ನ ನಿಮಗೂ ಅರಿವಾಗಿತ್ತು. ನೀವು ಕೂಡ ದೈವ ಭಕ್ತರಿದ್ದೀರಿ. ಆವತ್ತು ಏನಾಗಿತ್ತು ಅಂತ ನಿಮಗೂ ಚೆನ್ನಾಗೇ ಗೊತ್ತಿತ್ತು. ಈ ಬುರುಡೆ ಗ್ಯಾಂಗ್ನ ಬುರುಡೆ ವ್ಯವಹಾರವನ್ನ ಈಗ ಬೀದಿಗಿಡಿ. ಆ ಧರ್ಮಸ್ಥಳಕ್ಕೆ ಕಳಂಕ ತರಲಿಕ್ಕೆ ಯಾರು ಮುಂದಾಗಿದ್ರೋ ಅವರನ್ನೆಲ್ಲ ಜೈಲುಗಟ್ರಿ. ಆವಾಗ ನಿಮಗೂ ದೇವರು ಒಳ್ಳೇದು ಮಾಡ್ತಾನೆ. ಇಲ್ಲಾಂದ್ರೆ ಅದೇ ದಾರಿ ನೀವು ಹಿಡಿದ್ರೆ ಅವ್ರು ಅನುಭವಿಸುವ ಎಲ್ಲಾ ತೊಂದರೆಗಳನ್ನು ನಿಮಗೂ ಆಗತ್ತೆ.